ಕಲ್ಯಾಣದ ರಾಯಚೂರು ಜಿಲ್ಲೆಯು ಐತಿಹಾಸಿಕವಾದ ಹಿನ್ನೆಲೆ ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಶ್ರೀಮಂತ ಪರಂಪರೆಯನ್ನು ಒಳಗೊಂಡಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೂ ವಿಪುಲ ಅವಕಾಶ ಇರುವ ಜಿಲ್ಲೆಯೂ ಇದಾಗಿದೆ. ಐತಿಹಾಸಿಕ ಮಹತ್ವದ ಸ್ಥಳಗಳು, ಶ್ರೀಮಂತ ಜೀವನ ಸಂಸ್ಕೃತಿ, ಪಾರಂಪರಿಕ ಇತಿಹಾಸ ಕಾರಣದಿಂದ ಸಾಂಸ್ಕೃತಿಕವಾಗಿ ಜಿಲ್ಲೆಯು ರಾಜ್ಯದ ನಕಾಶೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಜಿಲ್ಲೆಯ ಶ್ರೀಮಂತ ಪರಂಪರೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಯ ಮಹತ್ವವನ್ನು ಸಾರುವ ಗುರಿಯೊಂದಿಗೆ ಫೆಬ್ರವರಿ 5, 6 ಮತ್ತು 7ರಂದು ನಡೆಯಲಿರುವ ಸಂಭ್ರಮದ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026ಕ್ಕೆ ಸರ್ವಗತ ಸುಸ್ವಾಗತ. ಜಿಲ್ಲಾ ಉಸ್ತುವಾರಿ ಸಚಿವ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಸಣ್ಣ ನೀರಾವರಿ ಸಚಿವ ಶ್ರೀ NS ಬೋಸರಾಜು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶ್ರೀ ಶಿವರಾಜ್ ಎಸ್ ತಂಗಡಗಿ, ಮಾನ್ಯ ಕೃಷಿ ಸಚಿವ ಶ್ರೀ N ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಇಡೀ ಜಿಲ್ಲೆಯ ಮಾನ್ಯ ಸಂಸದರು, ಮಾನ್ಯ ಶಾಸಕರು, ಪರಿಷತ್ತಿನ ಸದಸ್ಯರ ಮಾರ್ಗದರ್ಶನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆಯ ಜಂಟಿ ಆಶ್ರಯದಲ್ಲಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೃಷಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಈ ಉತ್ಸವವನ್ನು ಆಯೋಜಿಸಲಾಗಿದೆ. ಜೊತೆಗೆ ಪ್ರವಾಸೋದ್ಯಮ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರ ಉತ್ತೇಜನ, ಪ್ರೋತ್ಸಾಹ ಯಾವತ್ತಿಗೂ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆಯನ್ನು 4 ದಿಕ್ಕಿನಲ್ಲಿ ಗಡಿ ಹೊಂದಿರುವ ರಾಯಚೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಉತ್ತರದಲ್ಲಿ ಕೃಷ್ಣ, ದಕ್ಷಿಣದಲ್ಲಿ ತುಂಗಭದ್ರಾ ನದಿ ಸುತ್ತುವರೆದಿದೆ. ಜಿಲ್ಲೆಯ ಇತಿಹಾಸವನ್ನು ಗಮನಿಸುವುದಾದರೆ ಇಲ್ಲಿನ ಐತಿಹಾಸಿಕ ಹೆಜ್ಜೆ ಗುರುತುಗಳು ಕ್ರಿಸ್ತಪೂರ್ವ 3ನೇ ಶತಮಾನದ ಹಿಂದೆ ಹೋಗಲಿದೆ. ಸಾಮ್ರಾಟ್ ಅಶೋಕನ ಆಳ್ವಿಕೆಯ 3 ಶಿಲಾಶಾಸನಗಳು ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಪತ್ತೆಯಾಗಿತ್ತು. ಕ್ರೈಸ್ತ ಯುಗದ ಆರಂಭದಲ್ಲಿ ಜಿಲ್ಲೆಯು ಶಾತವಾಹನ ಸಾಮ್ರಾಜ್ಯದ ಭಾಗವಾಗಿತ್ತು. ಕ್ರಿಸ್ತಶಕ 3ನೇ ಮತ್ತು 4ನೇ ಶತಮಾನದಲ್ಲಿ ವಕಟಕಗಳು ಕೆಲಸಮಯ ಆಳ್ವಿಕೆ ನಡೆಸಿದ ಕುರುಹುಗಳು ಇವೆ. ನಂತರದ ಕಾಲಮಾನದಲ್ಲಿ ಬಾದಾಮಿಯ ಚಾಲುಕ್ಯರು ಪಲ್ಲವರನ್ನು ಸೋಲಿಸಿ ಈ ಪ್ರದೇಶವನ್ನು ಸುಪರ್ದಿಗೆ ಪಡೆದ ದಾಖಲೆಗಳು ಐಹೊಳೆ ಶಾಸನದಲ್ಲಿದೆ. ರಾಯಚೂರು ಪ್ರದೇಶದ ಮೇಲೆ ಪ್ರಾಬಲ್ಯ ಹೊಂದಲು ದಕ್ಷಿಣದ ಚೋಳ ರಾಜರು ಮತ್ತು ಕಲ್ಯಾಣಿಯ ಚಾಲುಕ್ಯ ರಾಜರು ಯುದ್ಧ ನಡೆಸಿರುವ ಉಲ್ಲೇಖವೂ ಇದೆ. ರಾಯಚೂರಿನ ಕೋಟೆಯಲ್ಲಿ ಶಾಸನದ ಪ್ರಕಾರ ಕೋಟೆಯನ್ನು 1294ರಲ್ಲಿ ವಾರಂಗಲ್ ಕಾಕತೀಯ ರಾಣಿ ರುದ್ರಮ್ಮ ದೇವಿಯ ಸೇನಾಪತಿ ಗೋನಗನ್ನ ರೆಡ್ಡಿ ನಿರ್ಮಿಸಿದನು ಎನ್ನಲಾಗಿದೆ. ನಂತರದ ಕಾಲಮಾನದಲ್ಲಿ ಬಹಮನಿ ಸುಲ್ತಾನರು ಈ ನೆಲದ ಮೇಲೆ ಹಕ್ಕು ಸ್ಥಾಪಿಸುತ್ತಾರೆ. ಕೆಲಕಾಲ ಮೊಘಲ್ ಚಕ್ರವರ್ತಿ ಔರಂಗಜೇಬರ ಆಡಳಿತವೂ ಇರುತ್ತದೆ. ರಾಯಚೂರು ಕದನದ ಬಳಿಕ 1520ರಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಸುಪರ್ದಿಗೆ ಹೋಗುತ್ತದೆ. ಮುಂದೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಒಳಪಡುತ್ತದೆ. ಮದ್ರಾಸ್ ಪ್ರೆಸಿಡೆನ್ಸಿ ಭಾಗವಾಗಿರುತ್ತದೆ. ಕಾಲಾನಂತರ ಗುಲ್ಬರ್ಗ ವಿಭಾಗದ ಭಾಗವಾಗಿ ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ಏಕೀಕರಣದ ನಂತರ ರಾಯಚೂರು ಪ್ರದೇಶವು ಕರ್ನಾಟಕ ರಾಜ್ಯದ ಭಾಗವಾಗುತ್ತದೆ. ಜಿಲ್ಲಾ ಕೇಂದ್ರ ರಾಯಚೂರಿನ ಹೃದಯ ಭಾಗದಲ್ಲಿರುವ ಕೋಟೆ, ಮಲ್ಲಿಯಾಬಾದ್, ಮುದಗಲ್ ಕೋಟೆ, ಮಸ್ಕಿಯ ಅಶೋಕ ಶಾಸನ, ತ್ರಯಂಬಕೇಶ್ವರ ದೇವಾಲಯ, ಎತ್ತರದಿಂದ ನೀರು ಧುಮ್ಮಿಕ್ಕುವ ಧನೀಶ್ ಕೋಟಿ ಜಲಪಾತ, ರಾಯಚೂರು ಹೊರವಲಯದಲ್ಲಿರುವ ರಾಮಗದ್ದೆ ದ್ವೀಪ, ಜಿಲ್ಲೆಯನ್ನು ಧಾರ್ಮಿಕವಾಗಿ ಗುರುತಿಸುವಲ್ಲಿ ಕಾರಣವಾಗಿರುವ ಅಮರೇಶ್ವರ ದೇವಾಲಯ, ಸುಗೂರೇಶ್ವರ ದೇವಾಲಯ, ವೆಂಕಟೇಶ್ವರ ದೇವಾಲಯ, ಪಂಚಮುಖಿ ಪ್ರಾಣದೇವರ ದೇವಾಲಯ, ಸಿಂಧನೂರ ತಾಲೂಕಿನ ಅಂಬಾ ಮಠ, ಕಲ್ಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಹೆಸರಾಂತ ಹಟ್ಟಿ ಚಿನ್ನದ ಗಣಿ, ಹೀಗೆ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಗುರುತಿಸಲ್ಪಡುವ ತಾಣಗಳ ಪಟ್ಟಿ ದೊಡ್ಡದು. ಈ ಎಲ್ಲ ಸ್ಥಳಗಳ ಐತಿಹ್ಯ, ಮಹತ್ವ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿ ಕುರಿತು ಎಚ್ಚೆತ್ತುಕೊಳ್ಳಬೇಕಾದ ಕಾಲ ಇದು.
ಈ ಸ್ಥಳದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ವಿವಿಧ ಜಿಲ್ಲೆಗಳು ಮತ್ತು ವಿವಿಧ ರಾಜ್ಯಗಳ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯಬೇಕಾದ ಅಗತ್ಯವಿದೆ. ಈ ಮೂಲಕ ರಾಯಚೂರು ಬೆರಗಿನ ನಾಡು ಎಂದು ಸಾರಬೇಕಾಗಿದೆ. ಇಂಥ ಒಂದು ಯತ್ನ ಈ ರಾಯಚೂರು ಉತ್ಸವದ ಮೂಲಕ ಆರಂಭವಾಗಲಿ. ಹಾಗೆ ಅಭಿವೃದ್ಧಿಪಡಿಸುವ ಸಂಕಲ್ಪ ನಮ್ಮೆಲ್ಲರದು ಆಗಲಿ ಎಂಬ ಧ್ಯೇಯದೊಂದಿಗೆ ಈ ನೆಲದ ಸಾಂಸ್ಕೃತಿಕ ಐತಿಹಾಸಿಕ ಶ್ರೀಮಂತಿಕೆಯನ್ನು ಮೆಲುಕು ಹಾಕೋಣ. ಬನ್ನಿ, ಎಲ್ಲಾ ಕಲಾಪ್ರೇಮಿಗಳು ಈ ಪ್ರಯತ್ನದಲ್ಲಿ ಕೈಜೋಡಿಸೋಣ. ಐತಿಹಾಸಿಕ ರಾಯಚೂರು ಮಹಾನಗರ ಮತ್ತು ಚಿನ್ನದ ನಾಡು ಎಂದೇ ಹೆಸರಾಗಿರುವ ಇಡೀ ಜಿಲ್ಲೆಯನ್ನು ಸ್ವಚ್ಛಗೊಳಿಸಲು, ಹಸಿರುಗೊಳಿಸಲು ಹಾಗೂ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಎಲ್ಲರೂ ಈ ಹೊತ್ತಿನಲ್ಲಿ ಸಂಕಲ್ಪ ತೊಡೋಣ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಐತಿಹಾಸಿಕ ತಾಣಗಳಲ್ಲಿ ಶುಚಿತ್ವ ಕಾಪಾಡಿಕೊಳ್ಳುವುದು ಮುಖ್ಯ. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಮೂಲಕ ಪ್ರವಾಸಿ ತಾಣಗಳನ್ನು ಆದಷ್ಟು ಶುಚಿಯಾಗಿಟ್ಟು ಜಿಲ್ಲೆಗೆ ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯುವ ಸಂಕಲ್ಪ, ಗುರಿ ನಮ್ಮೆಲ್ಲರದೂ ಆಗಬೇಕಾಗಿದೆ.